ये हमारी चोरी किया हुआ पैसा वापस आना चाहिए कि नहीं आना चाहिए? ये काला धन वापस आना चाहिए। Angry Congress workers on the streets of Bhopal protesting against Madhya Pradesh Chief Minister Shivraj Singh Chauhan accused of involvement in the Vyapam scam, the police resorting to a lathi charge and the use of water cannons to disperse the protesters, injuring leader of opposition in the Madhya Pradesh Assembly Satyadev Katare. चोर लुटेरों से एक एक रुपया वापस लेना चाहिए। Vyapam scam were reported. Vyapam scam gets murky. व्यापम घोटाले के बारे में व्यापम का भी ठेका ललित मोदी को दे देना चाहिए। STF, the Madhya Pradesh Special Task Force, which is investigating the Vyapam scam, has told the Madhya Pradesh High Court, as per reports, that 23 deaths in relation to the scam have been unnatural. How do you give it a clean chit by calling it natural? Okay, my first question is to Sambit Patra. Congress party says there is a strong RSS link in it. RSS leaders are involved in it. ಸ್ನೇಹಿತರೆ ನಮಸ್ಕಾರ, ಅನ್ವೇಷಣೆಗೆ ಸ್ವಾಗತ. 2014 ಲೋಕಸಭೆ ಚುನಾವಣೆ ಸಮಯ. ಒಂದ್ ಕಡೆ ನರೇಂದ್ರ ಮೋದಿ ಭ್ರಷ್ಟಾಚಾರ ಮುಕ್ತ ಭಾರತ ನಿರ್ಮಾಣ ಮಾಡ್ತೀವಿ ಅಂತ ನಿರಂತರವಾಗಿ ಭಾಷಣ ಮಾಡಿದ್ರು. ಆದ್ರೆ ಮತ್ತೊಂದು ಕಡೆ ಅದೇ ಬಿಜೆಪಿ ಅಧಿಕಾರದಲ್ಲಿದ್ದ ಮಧ್ಯಪ್ರದೇಶದಲ್ಲಿ ಅತಿ ದೊಡ್ಡದಾದ ವ್ಯಾಪಂ ಹಗರಣ ಬೆಳಕಿಗೆ ಬಂದಿತ್ತು. ಅಷ್ಟೇ ಅಲ್ಲ, ಈ ಹಗರಣದಲ್ಲಿ ಮಧ್ಯಪ್ರದೇಶ ಶಿಕ್ಷಣ ಮಂತ್ರಿ ಕೂಡ ಅರೆಸ್ಟ್ ಆದ್ರು. ಎಷ್ಟಕ್ಕೂ ವ್ಯಾಪಂ ಹಗರಣದಲ್ಲಿ ಅಂದಿನ ಮಧ್ಯಪ್ರದೇಶದ ಸಿಎಂ ಶಿವರಾಜ್ ಸಿಂಗ್ ಚೌಹಾಣ್ ಹೆಸರು ಕೇಳಿ ಬಂದಿದ್ದೇಕೆ? ಶಿಕ್ಷಣ ಮಂತ್ರಿ ಲಕ್ಷ್ಮೀಕಾಂತ್ ಶರ್ಮಾ ಅರೆಸ್ಟ್ ಆಗಿದ್ದೇಕೆ? ಇದೆಲ್ಲದಕ್ಕಿಂತ ಮುಖ್ಯವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಅಂದ್ರೆ RSS ನ ಯಾವೆಲ್ಲ ಮುಖಂಡರ ಹೆಸರು ಈ ವ್ಯಾಪಂ ಹಗರಣದಲ್ಲಿ ತಳುಕು ಹಾಕಿಕೊಳ್ಳುತ್ತು? ಸದ್ಯ ವ್ಯಾಪಂ ಹಗರಣದಲ್ಲಿ ಜೈಲಿಗೆ ಹೋದವರೆಷ್ಟು ಎನ್ನುವ ಕಂಪ್ಲೀಟ್ ವಿವರ ನೋಡೋಕ್ಕೂ ಮುನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಹಾಗೆಯೇ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ಅನ್ವೇಷಣೆ ಪೇಜನ್ನು ಲೈಕ್ ಅಂಡ್ ಫಾಲೋ ಮಾಡೋದು ಮರಿಬೇಡಿ. ಸ್ನೇಹಿತರೆ, ವ್ಯಾಪಂ ಹಗರಣದಿಂದ ಮಧ್ಯಪ್ರದೇಶದ ಬಿಜೆಪಿ ಸರ್ಕಾರ ಅಕ್ಷರಶಃ ನಲುಗಿ ಹೋಗಿತ್ತು. ಜನ ರಸ್ತೆಗಿಳಿದು ಬಿಜೆಪಿ ಸರ್ಕಾರದ ವಿರುದ್ಧ ಎಲ್ಲೆಂದರಲ್ಲಿ ಧರಣಿ ಮಾಡೋಕೆ ಶುರು ಮಾಡಿದ್ರು. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಸಿಎಂ ಶಿವರಾಜ್ ಸಿಂಗ್ ಚೌಹಾಣ್ ಬೇರೆ ವಿಧಿ ಇಲ್ಲದೆ 2013 ಆಗಸ್ಟ್ 26 ವ್ಯಾಪಂ ಹಗರಣದ ತನಿಖೆ ಮಾಡೋಕೆ STF ಅಂದ್ರೆ ಸ್ಪೆಷಲ್ ಟಾಸ್ಕ್ ಫೋರ್ಸ್ ರಚನೆ ಮಾಡಬೇಕಾಯಿತು. STF ವ್ಯಾಪಂ ಹಗರಣದ ವಿಚಾರಣೆ ವೇಳೆ ಫ್ರೀ ಮೆಡಿಕಲ್ ಟೆಸ್ಟ್ ಎಕ್ಸಾಮ್ ಮಾತ್ರವಲ್ಲ, ವ್ಯಾಪಂ ಬೋರ್ಡ್ ಆಯೋಜಿಸೋ ಇತರೆ ಸರ್ಕಾರಿ ನೌಕರಿಗಳ ಪರೀಕ್ಷೆಗಳಲ್ಲೂ ಇಂತಹದ್ದೇ ಸ್ಕ್ಯಾಮ್ ನಡೀತಿದೆ ಎನ್ನುವ ಸಂಗತಿ ಹೊರಬಂತು. ಅಲ್ಲದೆ 2008ರಿಂದಲೇ ಪ್ರೀ ಮೆಡಿಕಲ್ ಟೆಸ್ಟ್ ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಫ್ರಾಡ್ ನಡೀತಿದೆ ಎನ್ನುವ ಸಂಗತಿ ಹೊರಬಿತ್ತು. ಹಿಂದೂಸ್ತಾನ್ ಟೈಮ್ನ ಒಂದು ವರದಿ ಪ್ರಕಾರ ಫ್ರೀ ಮೆಡಿಕಲ್ ಟೆಸ್ಟ್ ನಲ್ಲಿ ಭಾಗಿಯಾಗೋ ಒಬ್ಬೊಬ್ಬ ವಿದ್ಯಾರ್ಥಿಯಿಂದ 15 ಲಕ್ಷ ಹಾಗೂ PG ಮೆಡಿಕಲ್ ಎಕ್ಸಾಮ್ ಬರೆಯುವ ಅಭ್ಯರ್ಥಿಗಳಿಂದ 50 ಲಕ್ಷ ಹಣ ಪಡೆಯಲಾಗಿದೆ ಎನ್ನುವ ವಿಚಾರ ಬಹಿರಂಗವಾಯಿತು. ಇದೇ ರೀತಿ ಕಾಂಟ್ರಾಕ್ಟ್ ಟೀಚರ್ ಎಕ್ಸಾಮ್ನಿಂದ ಹಿಡಿದು ಫುಡ್ ಇನ್ಸ್ಪೆಕ್ಟರ್, ಪೊಲೀಸ್ ಕಾನ್ಸ್ಟೇಬಲ್, ಆಯುರ್ವೇದಿಕ್ ಮೆಡಿಕಲ್ ಆಫೀಸರ್ಸ್ ಎಕ್ಸಾಮ್ನಲ್ಲೂ ರೋಲ್ ನಂಬರ್ ಫ್ರಾಡ್ ನಡೆದಿದೆ ಎನ್ನುವುದು ಬೆಳಕಿಗೆ ಬಂದಿದೆ. ಕೆಲವು ಅಭ್ಯರ್ಥಿಗಳು ತಮ್ಮ ಆನ್ಸರ್ ಶೀಟ್ಗಳಲ್ಲಿ ಖಾಲಿ ಬಿಡ್ತಾರೆ, ಆದರೂ ಅವರಿಗೆ ಹೈಯೆಸ್ಟ್ ಮಾರ್ಕ್ಸ್ ಬರುತ್ತೆ. ಖಾಲಿ ಬಿಟ್ಟಿರೋ ಆನ್ಸರ್ಸ್ ಶೀಟನ್ನು ಎಕ್ಸಾಮ್ ನಂತರ ವ್ಯಾಪಂ ಬೋರ್ಡ್ ಅಧಿಕಾರಿಗಳು ಸರಿಯಾದ ಉತ್ತರ ಬರೆದು ಮಾರ್ಕ್ಸ್ ನೀಡಿದ್ರು. ಇದರಿಂದ ಕಷ್ಟಪಟ್ಟು ಓದಿದವರ ಬದಲಾಗಿ 15 ಲಕ್ಷ 20 ಲಕ್ಷ ನೀಡಿದ ಅಭ್ಯರ್ಥಿಗಳಿಗೆ ಕೆಲಸ ಸುಲಭವಾಗಿ ಸಿಗುತ್ತಿತ್ತು. ಹೀಗೆ ಪರೀಕ್ಷೆಗಳಲ್ಲಿ ಸ್ಕ್ಯಾಮ್ ಮಾಡಿ ಕೆಲಸಕ್ಕೆ ಹೋಗಿದ್ದ 2000ಕ್ಕೂ ಅಧಿಕ ಮಂದಿಯನ್ನ ವಿಚಾರಣೆ ಮಾಡಿ ಅರೆಸ್ಟ್ ಕೂಡ ಮಾಡಲಾಗಿತ್ತು. ಇದಿಷ್ಟೇ ಅಲ್ಲ, ಈ ವ್ಯಾಪಂ ಹಗರಣದ ವಿಚಾರಣೆ ನಡೆಯುತ್ತಿದ್ದಂತೆ ಈ ಸ್ಕ್ಯಾಮ್ನಲ್ಲಿ ಭಾಗಿಯಾಗಿದ್ದ ಕೆಲ ಯುವಕ ಯುವತಿಯರು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ರು. ಸರ್ಕಾರ ಕೂಡ ಇಂತಹ 30 ಸಾವುಗಳನ್ನ ವ್ಯಾಪಂ ಹಗರಣಕ್ಕೆ ಸಂಬಂಧಿಸಿ ಆಗಿವೆ ಅಂತ ಸ್ವೀಕಾರ ಕೂಡ ಮಾಡಿತು.
STF, the Madhya Pradesh Special Task Force, which is investigating the Vyapam scam, has told the Madhya Pradesh High Court, as per reports, that 23 deaths in relation to the scam have been unnatural. How do you give it a clean chit by calling it natural? 2015 ಜೂನ್ 26ರಂದು ವ್ಯಾಪಂ ಹಗರಣ ವಿಚಾರಣೆ ಮಾಡುತ್ತಿದ್ದ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಈ ಸ್ಕ್ಯಾಮ್ನಲ್ಲಿ ಭಾಗಿಯಾಗಿದ್ದವರ ಹೆಸರುಗಳನ್ನು ಸಬ್ಮಿಟ್ ಮಾಡಿತು. ಅದರಲ್ಲಿ ಸಾವನ್ನಪ್ಪಿದವರ ಹೆಸರುಗಳು ಕೂಡ ಇದ್ವು. ಇದನ್ನ ಜಬಾಲ್ಪುರ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಿತು. ಇನ್ನು STF ಕೋರ್ಟ್ಗೆ ಕೊಟ್ಟ ಲಿಸ್ಟ್ ನಲ್ಲಿ 10 ಮಂದಿ ರೋಡ್ ಆಕ್ಸಿಡೆಂಟ್ ನಲ್ಲಿ ಸಾವನ್ನಪ್ಪಿದ್ರು, 3 ಮಂದಿ ಆತ್ಮಹತ್ಯೆ ಮಾಡಿಕೊಂಡಿದ್ರು, 10 ಮಂದಿ ಅನಾರೋಗ್ಯದ ಕಾರಣ ಅಂದ್ರೆ ಹಾರ್ಟ್ ಅಟ್ಯಾಕ್ ಹಾಗೂ ಲಿವರ್ ಇನ್ಫೆಕ್ಷನ್ ನಿಂದ ಸಾವನ್ನಪ್ಪಿದ್ರು. ಈ ಸತ್ತವರ ಲಿಸ್ಟ್ ನಲ್ಲಿ ಆರೋಪಿಗಳು, ಸಾಕ್ಷ್ಯಗಳು ಸೇರಿದಂತೆ ಅಧಿಕಾರಿಗಳು ಹಾಗೂ ಮಧ್ಯಪ್ರದೇಶದ ರಾಜ್ಯಪಾಲರಾಗಿದ್ದ ರಾಮ್ ನರೇಶ್ ಯಾದವ್ ಅವರ ಪುತ್ರ ಶೈಲೇಶ್ ಯಾದವ್ ಹೆಸರು ಕೂಡ ಇತ್ತು. ಇನ್ನು ರಾಜ್ಯಪಾಲರ ಪುತ್ರನಾದ ಶೈಲೇಶ್ ಯಾದವ್ಗೆ ವ್ಯಾಪಂ ಹಗರಣ ವಿಚಾರಣೆ ಮಾಡುತ್ತಿದ್ದ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಒಂದು ನೋಟಿಸ್ ಕಳುಹಿಸಿತ್ತು. ಸ್ಪೆಷಲ್ ಟಾಸ್ಕ್ ಫೋರ್ಸ್ ವರದಿ ಪ್ರಕಾರ ರಾಜ್ಯಪಾಲರ ಪುತ್ರ ಶೈಲೇಶ್ ಯಾದವ್ ಕೆಲವು ಅಭ್ಯರ್ಥಿಗಳನ್ನ ಪಾಸ್ ಮಾಡಿಸೋಕೆ ಹಣ ಕೂಡ ಪಡೆದುಕೊಂಡ್ರು. ಆದರೆ ಶೈಲೇಶ್ ನೋಟಿಸ್ ಬಂದ ನಂತರ ಸಾವನ್ನಪ್ಪಿದ್ರು. ಇನ್ನು ಶೈಲೇಶ್ ಯಾದವ್ ಸಾವು ಸಹಜವಾಗಿ ಆಗಿದ್ದ ಅಥವಾ ಅದರ ಹಿಂದೆ ಬೇರೆ ಏನಾದ್ರೂ ಕಾರಣ ಇದೆಯಾ ಎನ್ನುವ ತನಿಖೆ ಮಾಡೋಕೆ ಆಸ್ಪದ ನೀಡಲಿಲ್ಲ. ಇನ್ನು ಸ್ಪೆಷಲ್ ಟಾಸ್ಕ್ ಫೋರ್ಸ್ ಯಾವತ್ತು ಜಬಾಲ್ಪುರ್ ಹೈಕೋರ್ಟ್ಗೆ ಲಿಸ್ಟ್ ನೀಡ್ತೋ ಅಂದಿನಿಂದ 1 ವಾರದೊಳಗೆ ವ್ಯಾಪಂ ಹಗರಣಕ್ಕೆ ಸಂಬಂಧಿಸಿದ 3 ಆರೋಪಿಗಳು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಾವನ್ನಪ್ಪಿದ್ರು. 2015 ಮೇ 28ರಂದು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಪ್ರಕಟವಾದ ವರದಿ ಪ್ರಕಾರ ವ್ಯಾಪಂ ಹಗರಣವನ್ನ ತನಿಖೆ ಮಾಡಲು ವಿಶೇಷ ತನಿಖಾ ತಂಡ ರಚನೆಯಾದ ಬಳಿಕ ಕೋರ್ಟ್ಗೆ ವರದಿ ಸಲ್ಲಿಸುವವರೆಗೂ ವ್ಯಾಪಂ ಹಗರಣದೊಂದಿಗೆ ಲಿಂಕ್ ಇದ್ದ ಸುಮಾರು 25ರಿಂದ 30 ವರ್ಷದೊಳಗಿನ 32 ಮಂದಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ರೆಂದು ವರದಿಯಾಗಿದೆ. ಇದು ಕೂಡ ಸರ್ಕಾರವೇ ಕೊಟ್ಟ ಅಧಿಕೃತ ಮಾಹಿತಿ ಎನ್ನುವುದೇ ಎಲ್ಲಿರುವ ಗಂಭೀರ ವಿಚಾರ. ಅದೇ ವರ್ಷ ಅಂದ್ರೆ 2015 ಜೂನ್ 30ರಂದು ಟೈಮ್ಸ್ ಆಫ್ ಇಂಡಿಯಾ ಮತ್ತೊಂದು ವರದಿ ಕೂಡ ಪ್ರಕಟ ಮಾಡಿತ್ತು. ಆ ವರದಿ ಪ್ರಕಾರ ವ್ಯಾಪಂ ಹಗರಣದಲ್ಲಿ ಇಲ್ಲಿಯವರೆಗೂ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದವರ ಸಂಖ್ಯೆ 44ಕ್ಕೆ ಏರಿಕೆಯಾಗಿದೆ. ಇದಿಷ್ಟೇ ಅಲ್ಲ, ಮತ್ತೊಂದು ವರದಿ ಪ್ರಕಾರ ವ್ಯಾಪಂ ಹಗರಣಕ್ಕೆ ಸಂಬಂಧಿಸಿದ 200 ಮಂದಿ ಒಂದು ಪಿಟಿಷನ್ ಹಾಕಿದ್ರು. ನಮ್ಮ ಜೀವಕ್ಕೆ ಆಪತ್ತಿದೆ, ನಮಗೆ ರಕ್ಷಣೆ ನೀಡಿ ಎಂದು. ಯಾಕೆಂದ್ರೆ ಈ ಹಗರಣಕ್ಕೆ ಸಂಬಂಧಿಸಿದವರ ಸಾವುಗಳೆಲ್ಲ ಅಸಹಜ ಸಾವುಗಳು ಎಂದು ಸರ್ಕಾರವೇ ಅಧಿಕೃತವಾಗಿ ಪ್ರಕಟಿಸಿತ್ತು. ಆದರೆ ಅದೇ ಸಮಯದಲ್ಲಿ ಮಧ್ಯಪ್ರದೇಶದ ಗೃಹ ಮಂತ್ರಿ ಒಂದು ವಿವಾದಾತ್ಮಕ ಹೇಳಿಕೆ ನೀಡಿದ್ರು. ಜನಿಸಿದ್ದವರೆಲ್ಲ ಒಂದು ದಿನ ಸಾಯಲೇಬೇಕು ಅಂತ ಹೇಳಿಕೆ ಕೊಟ್ರು. ಮತ್ತೊಂದು ಕಡೆ ಅಂದು ಸಿಎಂ ಆಗಿದ್ದ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ರು, ವ್ಯಾಪಂ ಹಗರಣವಲ್ಲ, ಇದು ಕಾಂಗ್ರೆಸ್ ಸೃಷ್ಟಿಸಿರೋ ಸುಳ್ಳಿನ ಪ್ರೊಪಗೇಂಡಾ. ಆದ್ರೆ ವ್ಯಾಪಂ ಹಗರಣದಲ್ಲಿ ಸಿಕ್ಕಿ ಬಿದ್ದವರನ್ನ ವಿಚಾರಣೆ ಮಾಡಿದಾಗ ಇದರ ವ್ಯಾಪ್ತಿ ಮತ್ತಷ್ಟು ವಿಶಾಲವಾಗಿ ಆಳವಾಗಿ ಬೆಳೆಯುತ್ತಲೇ ಹೋಯಿತು. ಶಿವರಾಜ್ ಸಿಂಗ್ ಸರ್ಕಾರದ ಶಿಕ್ಷಣ ಮಂತ್ರಿ ಲಕ್ಷ್ಮೀಕಾಂತ್ ಶರ್ಮಾ ಅವರ ಹೆಸರು ಕೂಡ ಈ ವ್ಯಾಪಂ ಹಗರಣದಲ್ಲಿ ಕೇಳಿ ಬಂತು. 2014 ಜುಲೈ 16ರಂದು ಮಧ್ಯಪ್ರದೇಶದ ಶಿಕ್ಷಣ ಮಂತ್ರಿ ಲಕ್ಷ್ಮೀಕಾಂತ್ ಶರ್ಮಾರನ್ನ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅರೆಸ್ಟ್ ಮಾಡಿತು. ಲಕ್ಷ್ಮೀಕಾಂತ್ ಶರ್ಮಾ ವ್ಯಾಪಂನಲ್ಲಿ ನಡೆದ ಶಿಕ್ಷಕರ ಪರೀಕ್ಷೆಯಲ್ಲಿ ನಡೆದ ಹಗರಣದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅಂತ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಆರೋಪ ಮಾಡಿತು. ಅಲ್ಲದೆ ಈ ಲಕ್ಷ್ಮೀಕಾಂತ್ ಶರ್ಮಾನೇ ಪಂಕಜ್ ತ್ರಿವೇದಿಗೆ ಅರ್ಹತೆಗೂ ಮೀರಿದ ಹುದ್ದೆಯಾದ ವ್ಯಾಪಂ ಬೋರ್ಡ್ನ ಎಕ್ಸಾಮ್ ಕಂಟ್ರೋಲರ್ ಆಗಿ ನೇರವಾಗಿ ನೇಮಕ ಮಾಡಿದ್ರು. ಹಾಗಾಗಿ ಇಬ್ಬರು ಸೇರಿಯೇ ದುಡ್ಡು ಮಾಡಿದ್ರು ಎನ್ನುವ ಆರೋಪ ಕೇಳಿ ಬಂತು. ತಾವು ಅರೆಸ್ಟ್ ಆಗುವ ಕೆಲವು ದಿನಗಳ ಮುನ್ನವೇ ಲಕ್ಷ್ಮೀಕಾಂತ್ ಶರ್ಮಾ ಟೈಮ್ಸ್ ಆಫ್ ಇಂಡಿಯಾಗೆ ಒಂದು ಇಂಟರ್ವ್ಯೂ ನೀಡಿದ್ರು. ಆ ಇಂಟರ್ವ್ಯೂನಲ್ಲಿ ವ್ಯಾಪಂ ಹಗರಣದಲ್ಲಿ ಸಿಕ್ಕಿ ಬಿದ್ದ ಪಂಕಜ್ ತ್ರಿವೇದಿ ಬಗ್ಗೆ ಹೇಳುವಾಗ ಒಂದು ಸ್ಟೇಟ್ಮೆಂಟ್ ನೀಡಿದ್ರು. ನನ್ನ ಮೇಲೂ ಕೆಲವರಿದ್ದಾರೆ, ಅವರಿಂದಲೂ ಪಂಕಜ್ ತ್ರಿವೇದಿಗೆ ಇಂತಹ ಆಜ್ಞೆ ಬಂದಿದೆ. ಇದಿಷ್ಟೇ ಅಲ್ಲ, ಆ ಇಂಟರ್ವ್ಯೂನಲ್ಲೇ ನನ್ನನ್ನು ಟಾರ್ಗೆಟ್ ಮಾಡಲಾಗ್ತಿದೆ ಎಂದಿದ್ರು.
ಅಲ್ಲದೆ ಅಸಲಿ ಅಪರಾಧಿ ಹೆಸರು ಹೊರಗೆ ಬಂದೇ ಇಲ್ಲ ಅಂತ ಹೇಳಿದ್ರು. ನನಗೆ ಗೊತ್ತಿದೆ ಈ ಹಗರನ ಅಸಲಿಯ ಅಪರಾಧಿ ಯಾರು ಅಂತ. ಅದೇನೇ ಆದ್ರೂ ನಾನು ಮಾತ್ರ ಆ ಅಸಲಿ ಅಪರಾಧಿ ಹೆಸರು ಹೇಳೋದಿಲ್ಲ. ಲಕ್ಷ್ಮೀಕಾಂತ್ ಹೇಳಿದ ಈ ಮಾತುಗಳಿಂದ ಒಂದು ಪ್ರಶ್ನೆ ಉದ್ಭವವಾಗಿತ್ತು. ಅಷ್ಟಕ್ಕೂ ಒಂದು ರಾಜ್ಯದಲ್ಲಿ ಮಂತ್ರಿಗಿಂತ ಮೇಲೆ ಮುಖ್ಯಮಂತ್ರಿ ಬಿಟ್ರೆ ಬೇರೆ ಯಾರಿರ್ತಾರೆ? ಎಕ್ಸೆಲ್ ಸೀಟ್ನಲ್ಲಿ ಉಲ್ಲೇಖಿಸಿದ್ದ ರಾಜಕಾರಣಿಗಳು ಯಾರು? ಮಾಜಿ ಸಿಎಂ ಉಮಾ ಭಾರತಿ ಹೆಸರು ಎಕ್ಸೆಲ್ ಸೀಟ್ನಲ್ಲಿ ಇತ್ತ. ಆರ್ಎಸ್ಎಸ್ ಮುಖಂಡರಿಗೆ ವ್ಯಾಪಂ ಬಿಸಿ ತಟ್ಟಿದ್ದೇಕೆ? ಇವೆಲ್ಲವುಗಳ ಬಗ್ಗೆ ಮತ್ತಷ್ಟು ರೋಚಕ ವಿಚಾರಗಳನ್ನ ತಿಳಿಯೋಣ ಮುಂದಿನ ಎಪಿಸೋಡ್ನಲ್ಲಿ. ಅಂದಹಾಗೆ ಈ ವಿಚಾರಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ. आशीष जी, अब तक तो सब लुटेरे थे, अब माफिया आया है। मतलब उसको इस बात को कहते में गर्व होता था कि अब अपने को माफिया बनना है, लोगों के किडनी, लोगों के लीवर निकालेंगे और बेचेंगे। सजा न मिल पाने का सबसे मुख्य कारण यह है क्योंकि जो भी आरोपी उसमें हैं वो हाई प्रोफाइल हैं, कहीं ना कहीं बड़े लोगों से, संगठन से, सत्ता से, ब्यूरोक्रेट से और न्यायपालिका से भी जुड़े हुए लोग व्यापम घोटाले के आरोपों की आंच की दायरे में हैं। क्योंकि आरएसएस में वर्तमान में जो लोग संघ के नेतृत्व, संघ को दिशा दे रहे हैं, संघ को मार्गदर्शन दे रहे हैं, वो कहीं ना कहीं संघ के उद्देश्य से भटके हुए लोग हैं या संघ का कुछ एक तबका जो कि अपने आर्थिक लाभों के लिए ऐसे लोगों के यहाँ गिरवी पड़ा है जो भ्रष्टाचार कर सत्ता का संचालन कर रहे हैं,